ಬಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಲಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕುಡಲ ಸಂಗಮ ದೇವರ ಒಲಿಸುವ ಪರಿ ಇದೇ ನಮ್ಮ ಕುಡಲ ಸಂಗಮ ದೇವರ ಒಲಿಸುವ ಪರಿ ಕಲಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಲಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಕಲಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ. ಧನ್ಯವಾದಗಳು. ವಚನದ ವಿಶೇಷಗಳನ್ನು ಮರ್ತಿನ ಹೇಳಿದ್ರು. ಬಸವಣ್ಣನವರು ಹೇಳ್ಬಿಟ್ಟಿದ್ದಾರೆ, ಆನು ಒಲಿದಂತೆ ಆಡುವೆನೆಯ ನಿಮಗೆ ಕೇಳಿಲ್ಲವಾಗಿ. ಬಸವಣ್ಣನ ವಚನ ಇದೆ, ಬಸವಣ್ಣನ ಸೂತ್ರ ಇದೆ. ಆನು ಒಲಿದಂತೆ ಆಡುವೆನೆಯ ನಿಮಗೆ ಕೇಳಿಲ್ಲವಾಗಿ ಅಂದ್ರೆ ಶಾಸ್ತ್ರೀಯವಾಗಿ ಸಂಗೀತ ಕಲ್ತರು ಒಂದು ನೃತ್ಯ ಆಡ್ತಾರೆ, ಒಬ್ಬೊಬ್ಬ ಗಾಯಕರು ಒಂದು ನೃತ್ಯ ಆಡ್ತಾರೆ, ನಾನು ನೃತ್ಯ ಆಡ್ತೀನಿ, ಚಿಕ್ಕಂಜಿಯವರು ಒಂಥರ ಆಡ್ತಾರೆ, ತಾವೇನೋ ಒಂದು ನೃತ್ಯ ಆಡ್ತಾರೆ, ಭಾಷಣಗಳು ಒಂದು ನೃತ್ಯ ಆಡ್ತಾರೆ. ಇದು ವಿಶೇಷ. ಬೇರೆ ಯಾವ ಸಾಹಿತ್ಯಕ್ಕೂ ಇಂಥ ವಿಶೇಷ ಇಲ್ಲ. ಅದು ಒಂದೇ ಲೆಕ್ಕಾಚಾರ ಇರುತ್ತೆ. ಎಲ್ಲೋ ಭೀಮಸೇನ್ ಜೋಶಿ ಅಂತವ್ರು ಒಂದು ಸ್ವಲ್ಪ ಬದಲಾವಣೆ ಮಾಡಿ ಒಂದು ದಾಸ್ತ್ರ ಪದಕ್ಕೆ ಒಂದು ಹೊಸ ಬಗೆ ಇರುತ್ತೆ ಅಂತ ಈಗ ಬೇರೆಯವರು ಬಂದಿದ್ದಾರೆ. ಸ್ವಲ್ಪ ಕೃಷ್ಣ ಅವರೆಲ್ಲ ಬಂದಿದ್ದಾರೆ ಬೇರೆಯವರು. ಆದ್ರೆ ಅನಾಶಾಯ ಸೂಚಿತವಾಗಿ ಹಿಡಿ ಆಗ್ಬೇಕು ಅಂತ ಲೆಕ್ಕಾಚಾರ ಇತ್ತು. ವಚನಕ್ಕಾಗಿಲ್ಲ. ವಚನವನ್ನು ಮಲ್ಲಿಕಾರ್ಜುನ ಮನ್ಸೂರ್ ಅವರ ರೀತಿ ಬೇರೆ ಅಥವಾ ಇನ್ನೊಬ್ಬರ ರೀತಿ ಬೇರೆ. ಒಂದೇ ವಚನವನ್ನ 100 ಬಗೆಯಲ್ಲಿ ಆಡ್ಬೋದು. ಒಂದೇ ವಚನವನ್ನ 100 ಬಗೆಯಲ್ಲಿ ಆಡ್ಬೋದು. ಅದನ್ನು ಮುಂದೆ ಸಮಯ ಸಿಕ್ತ ನಾನು ಹೇಳ್ತೇನೆ. ಹಾಗಾಗಿ ಇನ್ನೊಂದೇ ಒಂದು ಮಾತು, ಆನು ಒಲಿದಂತೆ ಆಡುವೆನು ನಿನಗೆ ಕೇಳಿಲ್ಲವಾಗಿ. ಭಾರತದ ಸಂವಿಧಾನ ಇದೆಯಲ್ಲ, ಯಾವುದೇ ರಾಜಕಾರಣಿ ಬಸವನ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಬಸವ ಜಯಂತಿ ಮಾತಾಡ್ಬೇಕಾದ್ರೆ ಇದು ಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪ, ಪ್ರಥಮ ಪಾರ್ಲಿಮೆಂಟ್ ವಚನ ಬಸವಣ್ಣ ಮೊದಲನೇ ಪಾರ್ಲಿಮೆಂಟ್ ಮಾಡಿದ್ರು ಅಂತ ಹೇಳ್ತಾರೆ. ಮತ್ತೆ ಸಂವಿಧಾನದ ಎಲ್ಲ ಅಂಶಗಳು ವಚನದಲ್ಲಿವೆ ಅಂತ ಭಾಷಣ ಮಾಡ್ತಾರೆ. ನಾನು ಒಂದೇ ಮಾತು ಹೇಳ್ತೇನೆ, ಆನು ಒಲಿದಂತೆ ಆಡುವೆ ಅನ್ನತಕ್ಕಂಥದ್ದು ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕನ್ನು ಸೂಚಿಸುತ್ತೆ. ಮೂಲಭೂತ ಹಕ್ಕು ನಮಗೆ ಮಾತನಾಡತಕ್ಕಂಥ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ, ಮೂಲಭೂತ ಹಕ್ಕಿದೆಯಲ್ಲ, ಇದು ಆನು ಒಲಿದಂತೆ ಆಡುವುದು. ನಿಮಗೆ ಕೇಳಿಲ್ಲವಾಗಿ ಅಂತ ಬಸವಣ್ಣ ಇದ್ರಲ್ಲ, ಅದು ಕರ್ತವ್ಯಗಳನ್ನು ನೆನಪಿಸುತ್ತೆ. ಸಂವಿಧಾನದಲ್ಲಿ ಏನು ಹಕ್ಕು ಮತ್ತು ಕರ್ತವ್ಯ ಇದೆಯಲ್ಲ, ಅದನ್ನ ಬಸವಣ್ಣ ಒಂದೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ತಾ ಅವಕಾಶ ನೀಡೋದಕ್ಕಾಗಿ ಮತ್ತೊಂದು ವಂದಿಸ್ತೇನೆ. ಮತ್ತೆ ನಾನು ಒಂದೇ ಪ್ರಾರ್ಥನೆ, ಸೀನಿಯರ್ ಸಿಟಿಸನ್ಸ್ ಇರೋದ್ರಿಂದ ಇಷ್ಟೇ, ಈ ವಚನವನ್ನಾದರೂ ಆಗಲಿ
ದಾಸರ ಪದವನ್ನಾದ್ರೂ ಹಾಡಿ, ಜನಪದ ಗೀತೆಯನ್ನಾದ್ರೂ ಹಾಡಿ. ನೀವು ಹಾಡಬೇಕು, ಮನೆಯಲ್ಲಿ ಹಾಡಬೇಕು, ಮೊಮ್ಮಕ್ಕಳಿಗೆ ಹಾಡಬೇಕು, ಅವರಿಗೆ ಕಲಿಸ್ಬೇಕು. ಯಾಕಂದ್ರೆ ಅವ್ರು ಕಲಿಯೋದಿಲ್ಲ, ಅಷ್ಟು ಕಲಿಯೋದಿಲ್ಲ. ಹಾಗಾಗಿ ನಾವು ಮಕ್ಕಳ ಮೇಲೆ ಅಂತ ಒಂದು ಕಾಂಪಿಟೇಷನ್ ಮಾಡೋದು, ಅವ್ರಿಗೆ ಬಹುಮಾನ ಕೊಡೋದು, ಸರ್ಟಿಫಿಕೇಟ್ ಕೊಡೋದು, ಅವ್ರಿಗೆ ಕಲಾಕ್ಷೇತ್ರ ಖರ್ಚು. ಈಗ ಹೇಗೆ ಚಾಕ್ಲೇಟ್ ಆಮಿಷ ಇದೆಯೋ ಇದು ಅದರ ಆಮಿಷಗಳನ್ನ ಒಡ್ಬೇಕಾಗ್ತದೆ. ಆ ಲೆಕ್ಕಾಚಾರದಲ್ಲಿ ಮೊದಲು ನಿಮ್ಮ ಪಾಡಿ ನೀವು ಮಾಡ್ತಾ ಇದ್ರೆ ಅಜ್ಜಿಯನ್ನು ಆಡ್ತಾ ಇದ್ದಲ್ಲ ಅಂತ ಅಟ್ಲೀಸ್ಟ್ 11ನೇ ಸರಿಗಾದ್ರೂ ನಿಮ್ ಪಕ್ಕ ಬಂದು ಕೂತ್ಕೊಳ್ಳುತ್ತೆ. ಇಂಗ್ಲಿಷ್ ಕೇಳುತ್ತೋ, ಕನ್ನಡ ಕೇಳುತ್ತೋ, ತಮಿಳು ಕೇಳುತ್ತೋ ಅದು ಬಿಟ್ಟಿದ್ದು, ಆದ್ರೆ ಏನು ಅಂತ ಕೇಳುತ್ತೆ. ಹಾಗೆ ಅದಕ್ಕೊಂಚೂರು ಈಗ ನಾನು ಈ ಕಲಬೇಡ ಎಲ್ಲರಿಗೆ ನೂರಾರು ಬಗೆ ಹೇಳುದು, ನಾನು ಈ ಬಗೆ ಹೇಳ್ತಾ ಇದ್ದೆ. ಇದಕ್ಕೆ ಸ್ಟೆಪ್ ಬೇಕಾದ್ರೆ ಹಾಕೊಂಡು ಮಾಡುವುದು. ನಾನು ಶಾಲಾ ಮಕ್ಕಳಿಗೆ ಹೇಳ್ಬೇಕಾದ್ರೆ ಸ್ಟೆಪ್ ಹಾಕೊಂಡು ನಾನು ತೋರಿಸ್ತೀನಿ, ಅಂದ್ರೆ ಹೆಜ್ಜೆ ಹಾಕೊಂಡು. ಅವಾಗ ಆ ಮಕ್ಕಳು ನಮ್ಮ ತಾನೇ ಅದಕ್ಕೆ ಅವ್ರಿಗೆ ಸ್ಪಂದಿಸ್ತಾರೆ. ಈ ಹಾಡನ್ನ ಇನ್ನು ಖುಷಿಯಿಂದ ಆಡ್ತಾರೆ. ಖುಷಿ ಕೊಡ್ಬೇಕು ಅಷ್ಟು, ಅರ್ಥ ಆಮೇಲೆ ನಾವು ಅರ್ಥ ವಿನ್ಯಾಸಕ್ಕೂ ಅಂತ ಕೇಳ್ಬೇಕು. ನಿಮ್ಮನ್ನು ಕೊಲಬೇಡ ಅಂದ್ರೆ ಅಂತ ಕೇಳ್ಬೇಕು. ಆ ಲೆಕ್ಕಾಚಾರದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಾನು ಮತ್ತೆ ಅವಕಾಶ